ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನಿವಾಗ ತುಂಬಾ ದೊಡ್ಡವಳ ತರ ಕಾಣಿಸ್ತಿದ್ಯಾ, ನಿಜ ಅಲ್ವಾ ಮುತ್ಕಮ್ಮ? ಬಾಸಕ್ಕು ಬಂಗಾರದ ಗೊಂಬೆ ತರ ಹೊಳಿತಾ ಇರೋ ನನ್ನ ಸಕ್ಕು ಅವ್ರ ಕಣ್ಣಿಗೆ ಬೀಳ್ಬಾರ್ದು. ಆಶೀರ್ವಾದ ಮಾಡೋಜ್ಜಿ. ಸುಖವಾಗಿರಮ್ಮ. ಅದೇನಂದ್ರೆ ಸಕ್ಕು ಮುತ್ತೈದೆ ತರ ಕಾಣಿಸ್ತಿದ್ದಾಳೆ, ಆದ್ರೆ ಅದು ನಿಜ ಅಲ್ಲ ಅಲ್ವಾ? ಅನಾವಶ್ಯಕವಾಗಿ ನೀವೆಲ್ರೂ ಭ್ರಮೆ ಪಟ್ಕೋತಿದ್ದೀರಾ 5 ಜನ ಮುತ್ತೈದರು ಇದಾರೆ ಅಂತ. ನೀವೇನು ಚಿಂತೆ ಮಾಡಬೇಡಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ 5ನೇ ಮುತ್ತೈದೆ ಬಂದ್ಬಿಡ್ತಾರೆ. 5ನೇ ಮುತ್ತೈದೆ ಬರಲ್ಲ ಅನಿಸ್ತಿದೆ. ನಿಮ್ಗೊಂದ್ ನಿಜ ಹೇಳ, ನನ್ನನ್ ತಪ್ಪು ತಿಳ್ಕೊಬೇಡಿ. ಇವ್ರು ನಮ್ಮೋರಾಗಿರೋದ್ರಿಂದ ನಾನ್ ಹೇಳ್ಬೇಕಾಗಿರೋದನ್ನ ಹೇಳ್ದೆ, ಆದ್ರೆ ಇವ್ರು ನನ್ ಮಾತ್ ಕೇಳಲಿಲ್ಲ. ಈಗ ಎಲ್ರಿಗೂ ಒಂದ್ ನಿಜ ಹೇಳ್ತೀನಿ. ನಮ್ ಉಮಾ ತನ್ ವಿಧವೆ ಆದ ಅತ್ತೆನ ಹೊಸ ಸೀರೆ ಉಡ್ಸಿ ಅಲಂಕಾರ ಮಾಡಿ ಗುಡಿ ಕರ್ಕೊಂಡ್ ಬಂದಿದ್ದಾಳೆ. ಆ ಕ್ಷಣನೇ ನನಗನ್ನಿಸ್ತು ಇಲ್ಲಿಗ್ ಮುತ್ತೈದೆರು ಬರಲ್ಲ ಅಂತ. ನೋಡಿ, ಶಾಂತಮ್ಮ ಅವರು ಅಂದ್ರೆ ಎಲ್ರಿಗೂ ಇಷ್ಟಾನೇ. ಹಾಗಂತ ದೇವ್ರ ಪೂಜೆ ಕಾರ್ಯಕ್ರಮದಲ್ಲಿ ಆಚಾರಗಳನ್ನ ಪಾಲಿಸದೇ ಇದ್ರೆ ಹೇಗೆ? ನೀವೇ ಹೇಳಿ. ಆದ್ರೆ ಬಾಮ ಅವ್ರೆ, ಓ, ನನಗ ಅರ್ಥ ಆಯ್ತು. ನನ್ ಮೇಲೆ ಕೋಪ ಬಂದಿದ್ಯಾ? ಅದಕ್ಕೆ ಮುಂಚೆ ಹೇಳಲಿಲ್ಲ, ಆದ್ರೆ ಹೇಳ್ಬೇಕಾಗ್ ಬಂತು. ನೋಡುಮ, ನೀನು ದೊಡ್ಡ ತಪ್ಪು ಮಾಡಿದ್ಯಾ. ನನಗ್ ಹಾಗೇನ್ ಅನ್ನಿಸ್ತಾ ಇಲ್ಲ. 5ನೇ ಮುತ್ತೈದೆ ಬರ್ತಾಳೆ ಅಂತ ನೀನ್ ಅನ್ಕೋತಿದ್ಯೇನೋ? ಖಂಡಿತ ಬರಲ್ಲ. ನೀನು ಮಹಾ ಅಪರಾಧ ಮಾಡಿದ್ಯಾ ಉಮಾ. ಉಮಾ, ಬೇಡ ಉಮಾ, ನನ್ನಿಂದನೇ 5ನೇ ಮುತ್ತೈದೆ ಬರ್ಲಿಲ್ಲ ಅಂತಿದ್ದಾಳೆ. ನಾನಿಲ್ಲಿರೋದು ಸರಿ ಅಲ್ಲ. ನೀನ್ ಹೋಗ್ಬೇಡ ಮುತ್ಕಮ್ಮ, ನೀನ್ ಕಾರಣ ಅಲ್ಲ. ತಾತ ಎಲ್ಲರನ್ನೂ ಹೆದರಿಸಿದ್ದಾರೆ. ಗುಡಿಗೋಗ್ ಬಾಗಿನ ತಗೊಂಡ್ರೆ ಕಾಲ್ ಮುರಿತೀನಂದಿದ್ದಾರೆ. ಅದಕ್ಕೆ ಮುತ್ತೈದೆಯರು ಭಯ ಪಡ್ಕೊಂಡ್ ಬರ್ತಾ ಇಲ್ಲ. ಮುತ್ಕಮ್ಮ ಇದಕ್ ಕಾರಣ ಅಲ್ವೇ ಅಲ್ಲ. ಹೌದು ಅಜ್ಜಿ, ನೀನ್ ಹೋಗೋದಕ್ಕೆ ನಾನ್ ಬಿಡಲ್ಲ. ನೀನ್ ಇಲ್ಲೇ ನಮ್ ಜೊತೆನೇ ಇರ್ಬೇಕು. ಶಾಂತಮ್ಮ, ನೀವ್ ಹೋಗ್ಬೇಡಿ. ನೀವಿಲ್ಲಿಂದ ಹೋಗೋದಕ್ ನಾವ್ ಬಿಡೋದಿಲ್ಲ. ಹೌದು, ನೀವಿಲ್ಲಿಂದ ಹೋಗ್ಬಾರ್ದು. ಅವರಿಲ್ಲಿರೋದು ನಂಗೂ ಇಷ್ಟನೇ. ನಾನೇನು ಶಾಂತ ದೊಡ್ಡಮ್ಮಗೆ ಶತ್ರು ಅಲ್ಲ. ಇವ್ರು ಮಾಡಿದ್ದು ಅಪಚಾರ ಅಲ್ಲ ಅಂದ್ಮೇಲೆ 5ನೇ ಮುತ್ತೈದೆ ಇಲ್ಲಿವರೆಗೂ ಯಾಕೆ ಬಂದಿಲ್ಲ? ಹೋಗ್ಲಿ, ಯಾವಾಗ ಬರ್ತಾರೆ ಅಂತ ಹೇಳಿ. ಒಂದ್ ವೇಳೆ ಆಕೆ ಬರ್ದೇ ಇದ್ರೆ ಈ ಕಾರ್ಯಕ್ರಮ ಅಸಂಪೂರ್ಣ ಆಗತ್ತೆ. ಹೌದೋ ಇಲ್ವೋ? ಸ್ವಾಮಿ, ಇದೇನಿದು? ಸಕ್ಕುವಿನ ಅತ್ತೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ಅವರಿಗೆ ನೋವು ನೀಡುತ್ತಿದ್ದಾಳೆ. ದೇವಿ, ಇದಕ್ಕೆಲ್ಲ ನಾನೇ ಕಾರಣ ಎನ್ನುವ ಹಾಗೆ ಕೋಪಗೊಂಡಿದ್ದೀಯಲ್ಲ. ಆಕೆಯ ಮೇಲೆ ಕೋಪವಿದ್ದರೆ ಆಕೆಯನ್ನು ನಿಂದಿಸು.